ಮೂಡಾ ಕೇಸ್ ತನಿಖೆ ಈಗ ಚುರುಕುಗೊಂಡಿದೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅಧಿಕೃತವಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಹಗರಣದ ಎಲ್ಲಾ ದಾಖಲೆಗಳನ್ನು ಇಡಿಗೆ ನೀಡುವಂತೆ ಮೂಡಾ ಹಿರಿಯ ಅಧಿಕಾರಿಗಳಿಗೆ ಇಡಿ ಸಮನ್ಸ್ ಹೋಗಿದೆ. ಅತ್ತ ಮೈಸೂರು ಲೋಕಾಯುಕ್ತ ಕೂಡ ಮೂಡಾ ಬಳಿ ದಾಖಲೆಯನ್ನ ಕೇಳಿದೆ. ಆದರೆ ಮೂಡಾಗೆ ದಾಖಲೆ ನೀಡಲು ಏನೂ ಇಲ್ಲ ಅಂದ್ರೂ 15 ದಿನ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಬೈರತಿ ಸುರೇಶ್ ವಿರುದ್ಧ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಸಲ್ಲಿಕೆ ಆಗಿದೆ. ಹೆಲಿಕಾಪ್ಟರ್ನಲ್ಲಿ ಬಂದು ಸಚಿವರು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ರು, ಯಾವ ದಾಖಲೆ ಏನ್ ತೆಗೆದುಕೊಂಡು ಹೋಗಿದ್ದಾರೆ ಎಂಬ ತನಿಖೆ ನಡೆಸಬೇಕು ಅಂತ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಈ ಹಿಂದೆ ಮೈಸೂರು ಲೋಕಾಯುಕ್ತ ಎಸ್ಪಿ ಆಗಿದ್ದ ಸುಜಿತ್ ಹೆಸರನ್ನ ಸಹ ಉಲ್ಲೇಖಿಸಿದ್ದಾರೆ. ಇನ್ನು ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯರನ್ನ ಇಡಿ ಬಂಧಿಸುತ್ತೆ ಅಂತಿರೋ ಬಿಜೆಪಿಗರಿಗೆ ಡಿಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇಡಿ ಇಸಿಐಆರ್ ದಾಖಲಿಸಿದರೆ ಬಂಧನ ಆಗುತ್ತೆ ಅಂತ ಹೇಳಿದ್ಯಾರು? ಬಿಜೆಪಿ ನಾಯಕರು ಕೀಳು ರಾಜಕೀಯದಲ್ಲಿ ತೊಡಗಿದ್ದಾರೆ ಅಂತ ಡಿಕೆ ಸುರೇಶ್ ಅವರು ಆರೋಪಿಸಿದ್ದಾರೆ. ಇನ್ನು ಸಿಎಂ ಮಾತು ಗಮನಿಸಿದ್ರೆ ಅವರು ರಾಜೀನಾಮೆ ನೀಡೋಕೆ ಮಾನಸಿಕವಾಗಿ ಸಜ್ಜಾಗಿದ್ದಾರೆ ಅನ್ಸುತ್ತೆ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಅವರು ವ್ಯಾಖ್ಯಾನಿಸಿದ್ದಾರೆ. ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರತಕ್ಕಂಥ ಅಕ್ರಮ ನಿವೇಶನಗಳ ಸಂಬಂಧ ಸರ್ಚ್ ವಾರೆಂಟ್ ಕೂಡ ಪಡೆದಿರು. ಅಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಕಡತಗಳನ್ನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ಅಂದಿನ ಮೈಸೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾಗಿದ್ದ ಸಜಿತ್ ರವರು ಸಚಿವರಾದ ಶ್ರೀ ಬೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿರೋದ್ರಿಂದ ಆ ಬೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ ಮೈಸೂರಿಗೆ ಬಂದು ನಗರಾಭಿವೃದ್ಧಿ ಪ್ರಾಧಿಕಾರ ಕೆಲವು ಕಡತಗಳನ್ನು ತಗೊಂಡ್ಬಂದಿದ್ದಾರೆ. ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋ ವಿಚಾರದಲ್ಲಿ ನಾನು ದೂರಜನೆ ಕೊಟ್ಟಿದ್ದೆ. ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಇಡಿ ಬಂದ್ಸಕ್ ಆಗೋದಿಲ್ಲ. ಅವ್ರಿಗೆ ಆದಂತ ಸಾಕ್ಷ್ಯಾಧಾರಗಳು ಬೇಕಾಗ್ತದೆ, ಅವ್ರಿಗೆ ಆದಂತ ವಿಚಾರಗಳು ಬೇಕಾಗ್ತದೆ, ಅವ್ರಿಗೆ ಸಾಕ್ಷ್ಯ ಪುರಾವೆಗಳು ಬೇಕಾಗ್ತದೆ, ಅವ್ರಿಗೆ ನಡೆದಿರ್ತಕ್ಕಂಥ ಆರೋಪಗಳು ರುಜುವಾತಾಗಬೇಕಾಗ್ತದೆ, ವಿಟ್ನೆಸ್ಗಳು ಬೇಕಾಗ್ತದೆ. ಇದೆಲ್ಲವೂ ಕೂಡ ಇದರಲ್ಲಿ ಯಾವುದೇ ವಿಧವಾದಂಥ ಹಣಕಾಸಿನ ವ್ಯವಹಾರ ಇಲ್ಲ. ಏನು ಸಿಎಂ ಅವರು ಆತ್ಮಸಾಕ್ಷಿ ಮಾತಾಡ್ತಾರೆ ಮತ್ತು ಕೆಲವು ಅವ್ರ ಮಾತುಗಳಿಂದ ನೋಡಿದಾಗ ಮಾನಸಿಕವಾಗಿ ಅವರು ತಯಾರಾಗ್ತಾ ಇದ್ದಾರೆ, ಅದನ್ನ ಕೂಡ ಅನಿಸ್ತಾ ಇದೆ. ಈ ಪ್ರಕರಣದಲ್ಲಿ ನನಗೆ ಹೆಲಿಕಾಪ್ಟರ್ನಲ್ಲಿ ಬಂದು ಸಚಿವರು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದಾರಂತಲ್ಲ, ಅದೇ ಆಶ್ಚರ್ಯ ಆಗ್ತಾ ಇದೆ. ಇಲ್ಲಿಂದ ಮೈಸೂರಿಗೆ ಹೆಲಿಕಾಪ್ಟರ್ ಹೋದ್ರ ಕುಮಾರಸ್ವಾಮಿ ಅವರ ಆರೋಪ ಇರೋದು ಅಲ್ಲ. ಹಂಗಾಗಿದ್ರೆ ಇಟ್ಸ್ ಎ ದೊಡ್ಡ ಅಪರಾಧನೇ ಅದು. ಆಕ್ಚುಲಿ ಮೂಡಾದಲ್ಲಿರುವಂತ ದಾಖಲೆಗಳನ್ನ ತಗೊಂಡು ಏನ್ ಮಾಡ್ತೀರಾ? ಅವತ್ತು ಸುದ್ದಿಗೋಷ್ಠಿಯಲ್ಲಿ ಮಾಡಕ್ ಅದೇ ದಾಖಲೆಗಳನ್ನ ಬಳಸಿದ್ರು ಅನ್ನೋದು ಆರೋಪ ಇರೋದು. ಹೇಗ್ ತಗೊಂಡೋದ್ರಿ ನೀವು? ಹೇಗ್ ತಗೊಂಡೋದ್ರಿ? ಅದು ಬಹಳ ವಿಚಿತ್ರವಾಗಿ ಕಾಣಿಸ್ತದೆ. ಮತ್ತೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇರೋದು ರೈಟ್. ಅದರಲ್ಲಿ ದುಡ್ಡಿನ ವ್ಯವಹಾರ ನಡೆದಂಗೆ ಇಲ್ಲ. ಅದರಲ್ಲಿ ಬರೀ 3 ಎಕರೆ 16 ಗುಂಟೆ ಜಾಗವನ್ನ 14 ಸೈಟ್ ಆಗಿ ಪರಿಹಾರ ರೂಪದಲ್ಲಿ ತಗೊಂಡಿರೋದಿದೆ. ಇಲ್ಲಿ ವ್ಯವಹಾರ ಎಲ್ಲೂ ಕಾಣಿಸ್ತಾ ಇಲ್ಲ. ವ್ಯವಹಾರ ಕಾಣಿಸ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ದೇವರಾಜ್ ಅವರ ನಡುವೆ. ಅಲ್ಲಿ ಎಷ್ಟು ಖರೀದಿ ಮಾಡಿದ್ದಾರೆ, ಅದು ನಿಜವಾಗೂ ಕೃಷಿ ಭೂಮಿ ಇತ್ತ ಅನ್ನುವಂಥದ್ದು ಅಲ್ಲಿಗೆ ಗೊತ್ತಾಗಬೇಕಾಗಿದೆ. ಸಿದ್ದರಾಮಯ್ಯನವರು ಮತ್ತೆ ಅವರ ಪತ್ನಿ ಪಾರ್ವತಮ್ಮ ಅವರ ವಿಚಾರದಲ್ಲಿ ಏನು ದುಡ್ಡಿನ ವ್ಯವಹಾರ ಇದ್ದಂಗೆ ಇಲ್ಲ. ಅದರಲ್ಲಿ ನೋಡೋಣ ತನಿಖೆ ಏನ್ ಮಾಡುತ್ತೆ ಅಂತ. ಇನ್ನು ರಾಜ್ಯ ಬಿಜೆಪಿಯಲ್ಲಿಯೂ ಕೂಡ ಚಟುವಟಿಕೆ ಬಿರುಸು ಪಡ್ಕೊಂಡಿದೆ. ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಿಡಿತಾ ಇರುವ ಅವರ ವಿರೋಧಿ ಬಣ ಈಗ ಆರ್ಸಿಬಿ ಮಂತ್ರ ಜಪಿಸತೊಡಗಿದೆ. ಆರ್ಸಿಬಿ ಅಂದ್ರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರಲ್ಲಿ ದಿನೇ ದಿನೇ ತಮ್ಮ ಬಳಗದ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೋತಾ ಇದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ನೇತೃತ್ವದಲ್ಲಿ ನಡೆದ ಆರ್ಸಿಬಿ ಪೂರ್ವಭಾವಿ ಸಭೆಯಲ್ಲಿ ರಘುಪತಿ ಭಟ್, ಗೂಳಿಹಟ್ಟಿ ಶೇಖರ್ ಸೇರಿ 40ಕ್ಕೂ ಹೆಚ್ಚು ನಾಯಕರು ಪಾಲ್ಗೊಂಡಿದ್ರು. ಅಕ್ಟೋಬರ್ 20ರಂದು ಬಾಗಲಕೋಟೆಯಲ್ಲಿ ಮತ್ತೊಂದು ಸಭೆ ನಡೆಸಲು ತೀರ್ಮಾನಿಸಿದ್ರು. ಈಶ್ವರಪ್ಪ ಮಾತನಾಡಿ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಎಂದಿನಂತೆ ವಾಗ್ದಾಳಿ ನಡೆಸಿದ್ರು. ವಿಜಯೇಂದ್ರ ಇನ್ನೂ ಎಳಸು ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಅಂತ ಆರೋಪಿಸಿದ್ರು. ಇದಕ್ಕೆ ಪಟ್ ಅಂತ ಪ್ರತಿಕ್ರಿಯೆ ಕೊಟ್ಟ ವಿಜಯೇಂದ್ರ ತಲೆ ಹಿಡಿಯುವ ರಾಜಕಾರಣ ಎಂದೂ ಮಾಡಲ್ಲ, ಸತೀಶ್ ಜಾರಕಿಹೊಳಿ ಭೇಟಿಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಅಂತ ಮಗದೊಮ್ಮೆ ಸ್ಪಷ್ಟನೆ ಕೊಟ್ಟರು. ಬಿಜೆಪಿಯಲ್ಲಿ ಆಗ್ತಾ ಇರೋಂತ ಅನ್ಯಾಯಗಳನ್ನು ಕಂಡು ಅಪ್ಪ ಮಕ್ಕಳ ಕೈಲಿ ಪಕ್ಷ ಇದೆ, ಇದರಿಂದ ಮುಕ್ತಿ ಆಗ್ಬೇಕು, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಇದರಿಂದ ಮುಕ್ತಿ ಆಗ್ಬೇಕು, ಇದು ಶುದ್ಧೀಕರಣ ಆಗ್ಬೇಕು ಅಂತ ಹೊರಟಿದ್ದೀನಲ್ಲ. ಪಾಪ ಇನ್ನು ಎಳಸು ವಿಜೇಂದ್ರ ಬಿಜೆಪಿ ಕಂಡಿದ್ದು ಯಾವಾಗ? ನಾವೆಲ್ಲ ಪಕ್ಷ ಕಟ್ಟಿದ ಮೇಲೆ ಅವ್ರಿಗೆ ಏನೋ ಭ್ರಮೆ, ಮಂಕು ಬೂದಿ ಹಚ್ಬಿಟ್ಯಾರ ಅವ್ರ ಮೇಲೆ. ಇವರಿಂದನೇ ರಾಜ್ಯ ಬಿಜೆಪಿ ಉಳಿಯೋದು, ಇವರೇ ಲಿಂಗಾಯತ್ ನಾಯಕರು ಅಂತ ಒಂದು ಭ್ರಮೆನಲ್ಲಿ ಅವ್ರು ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಯಾರೋ ತಲೆ ಹಿಡಿತಕ್ಕಂಥ ರಾಜಕಾರಣ ಕೂಡ ನನ್ನ ಜೀವನದಲ್ಲಿ ಮಾಡೋ ಪ್ರಶ್ನೆ ಬರೋದಿಲ್ಲ. ಯಾರೇನು ಹೇಳಿದ್ರು ಸಹ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಸ್ಪಷ್ಟತೆ ಇದೆ. ಪಕ್ಷವನ್ನು ಹೇಗೆ ಮುನ್ನಡೆಸಬೇಕು, ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ. ಇನ್ನು ನನ್ನ ಕ್ಷೇತ್ರದ ವಿಚಾರ ಬಂದಾಗ ನನ್ನ ಕರ್ತವ್ಯ ಇದೆ. ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಶಾಸಕ ನನ್ನ ಕರ್ತವ್ಯ ಇದೆ. ಆ ನಿಟ್ಟಿನಲ್ಲಿ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥದ್ದು ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಈಶ್ವರಪ್ಪನವರೇ ಆರ್ಸಿಬಿ ಫ್ಯಾನ್ಸ್ ತುಂಬಾ ಇದ್ದಾರೆ, ಬಟ್ ಇಲ್ಲಿವರೆಗೂ ಒಂದ್ಸಲನೂ ಗೆದ್ದಿಲ್ಲ. ನೋಡಿ ಹುಷಾರು, ಆರ್ಸಿಬಿ ಅಂತ ಇಟ್ಕೊಂಡ್ಬಿಟ್ಟಿದ್ದೀರಾ. ಅವ್ರಿಗೆ ವಿನ್ ಅಂತೂ ಆಗಿಲ್ಲ, ಬರೀ ಫ್ಯಾನ್ಸ್ ಮಾತ್ರ ಕ್ರಿಯೇಟ್ ಇದ್ದಾರೆ. ನಿಮಗೂ ಫ್ಯಾನ್ಸ್ ಆಗ್ಬೋದು, ಅದು ವೋಟ್ ಆಗುತ್ತೋ ಇಲ್ಲ ಅದ್ರ ವಿರುದ್ಧವಾಗಿ ನಿಂತ್ಕೊಳ್ತಾರೋ ಗೊತ್ತಿಲ್ಲ. ಚೇಂಜ್ ಮಾಡೋದಾದ್ರೆ ಚೇಂಜ್ ಮಾಡ್ಬಿಡಿ ಹೆಸರು. ನೋಡಿ ನಿಮ್ಗೆ ಆರ್ಸಿಬಿ ಅನ್ನೋದನ್ನ ಹೇಳ್ತಾ ಇದ್ದೀನಿ, ನಿಮ್ಗೆ ಅದನ್ನ ಡಿವೈಡ್ ಮಾಡಿರುವಂಥ ಹೆಸರುಗಳು ಹೇಳ್ತಾ ಇಲ್ಲ. ಅದರ ವಿಶ್ಲೇಷಣೆ ಹೆಸರುಗಳನ್ನು ನಾನು ಹೋಗಲ್ಲ, ಅವ್ರ ಬಗ್ಗೆ ಅಭಿಮಾನ ನನಗೂ ತುಂಬ ಇದೆ. ನೀವು ಆರ್ಸಿಬಿ ಅಂತ ಇಟ್ಟಿದ್ದೀರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ.
ಯೋಚನೆ ಮಾಡಿ ಇನ್ನೊಂದ್ಸಲ. ಇನ್ನು ಚನ್ನಪಟ್ಟಣಕ್ಕೆ ಅಪ್ಪ ಮಕ್ಕಳು ಭೇಟಿ ಕೊಟ್ಟ ಬೆನ್ನಲ್ಲೇ NDA ಮೈತ್ರಿಕೂಟದಲ್ಲಿ ಬೈ ಎಲೆಕ್ಷನ್ ಪಾಲಿಟಿಕ್ಸ್ ಜೋರಾಗಿದೆ. ನಿನ್ನೆ ಕುಮಾರಸ್ವಾಮಿ ಸಮ್ಮುಖದಲ್ಲೇ ಚನ್ನಪಟ್ಟಣ JDS ಮುಖಂಡರು ನಿಖಿಲ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ. ಕುಮಾರಸ್ವಾಮಿ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಎನ್ನುವ ಅರ್ಥದ ಸಂದೇಶವನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ CP ಯೋಗೇಶ್ವರ್ಗೆ ಟಿಕೆಟ್ ಕೈ ತಪ್ಪುವ ಆತಂಕ ಉಂಟಾಗಿದೆ. ಹೀಗಾಗಿ ಇವತ್ತು ಬೆಳಗ್ಗೆಯೇ ಯೋಗೇಶ್ವರ್ ಮೈತ್ರಿ ಟಿಕೆಟ್ ಗಿಟ್ಟಿಸಿಕೊಳ್ಳಲು ದೆಹಲಿಗೆ ಹೋಗಿದ್ದಾರಂತೆ. ಒಂದೊಮ್ಮೆ ಮೈತ್ರಿ ಟಿಕೆಟ್ ಕೈ ತಪ್ಪಿದ್ರೆ ಯೋಗೇಶ್ವರ್ ಪಕ್ಷೇತರಾಗಿ ಸ್ಪರ್ಧೆ ಮಾಡುವ ಸಂಭವ ಇದೆ. ಇನ್ನು 2-3 ದಿನಗಳಲ್ಲಿ ಬೆಂಬಲಿಗರ ಬೃಹತ್ ಸಮಾವೇಶ ನಡೆಸೋಕೆ ಯೋಗೇಶ್ವರ್ ತಯಾರಿ ನಡೆಸಿದ್ದಾರಂತೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಜೇಂದ್ರ, ಅಭ್ಯರ್ಥಿ ಯಾರಾಗಬೇಕು ಅಂತ ಕುಮಾರಸ್ವಾಮಿ ಮತ್ತು ರಾಷ್ಟ್ರೀಯ ನಾಯಕರು ಕೂತು ಚರ್ಚೆ ಮಾಡ್ತಾರೆ ಅಂತ ಜಾರಿಕೊಂಡಿದ್ದಾರೆ. ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರೆ ಅದನ್ನು ಕೂಡ ಕೇಳಿ. ನಾವೊಂದು ರಾಷ್ಟ್ರೀಯ ಪಕ್ಷ ಇದೆ, ಬಿಜೆಪಿ JDS ಒಟ್ಟಾಗಿ ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ. ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ನಾವು ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡ್ತೇವೆ. ಅಂತಿಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. 2 ವಾರದಲ್ಲಿ ಹೇಳ್ತೀನಿ ಅಂದಿರೋದ್ರಿಂದ ಅಲ್ಲಿವರೆಗೂ ಕುತೂಹಲ ಇಟ್ಕೊಂಡ್ರೆ ಸಾಕು. ದಿನದ ಟಾಪಿಕ್ ಆಗ್ತಾ ಇದೆ. ನೋಡೋಣ, ಇನ್ನೂ ಏನು ಅಧಿಕೃತವಾಗಿ ಹೇಳಿಲ್ವಲ್ಲ ಡೇಟು ಅನೌನ್ಸ್ ಇನ್ನೂ ಹಾಗೆ ಇಲ್ಲ. ಡೇಟ್ ಅನೌನ್ಸ್ ಆಗಲಾರದೆ ಇವರು ಇನ್ನೂ ಲೆಕ್ಕ ಮಾತಾಡ್ಕೊಂಡು ಕೂತಿದ್ದಾರೆ. ಮಾತಾಡ್ಲಿ, ನೋಡೋಣ ಏನಾಗುತ್ತೆ. ಇನ್ನು ನಾಳೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. 10 ವರ್ಷದ ಬಳಿಕ ಆರ್ಟಿಕಲ್ 370 ರದ್ದು ಬಳಿಕ ಕಣಿವೆನಾಡಿನಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಗೆಲ್ಲೋದು ಯಾರು? ಬಿಜೆಪಿನ, NC ಕಾಂಗ್ರೆಸ್ ಮೈತ್ರಿಕೂಟನ ಅಥವಾ PDPನ ಎಂಬ ಪ್ರಶ್ನೆಗೆ ನಾಳೆ ನಿಖರ ಉತ್ತರ ಸಿಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರಲ್ಲ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳಿದ್ರು. ಇಂಡಿ ಮೈತ್ರಿಕೂಟ ಮತ್ತು ಬಿಜೆಪಿ ಮಾತ್ರ ತಮ್ಮದೇ ಅಧಿಕಾರ ಅಂತ ವಿಶ್ವಾಸದಲ್ಲಿ ಇದೆ. ಮಗದೊಂದು ಕಡೆ ಇಂಡಿ ಕೂಟ ಮೆಹಬೂಬಾ ಮುಫ್ತಿ ಬೆಂಬಲದ ನಿರೀಕ್ಷೆಯಲ್ಲಿದೆ. ಆದರೆ ಇದರ ಮಧ್ಯೆ ಜಮ್ಮು ಕಾಶ್ಮೀರ ಅಸೆಂಬ್ಲಿಗೆ 5 ಸದಸ್ಯರನ್ನ ನಾಮಕರಣ ಮಾಡುವುದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಮುಂದಾಗಿದ್ದಾರೆ. ಯಾವುದೇ ಪಕ್ಷಕ್ಕೆ ಬಹುಮತ ಬರೆದಿದ್ರೆ ಈ 5 ನಿರ್ಣಾಯಕ ಪಾತ್ರ ವಹಿಸುವ ಸಂಭವ ಇದೆ. ಹೀಗಾಗಿ LG ನಡೆಯನ್ನ NC ಕಾಂಗ್ರೆಸ್ PDP ವಿರೋಧಿಸಿದೆ. ಇನ್ನು ಹರಿಯಾಣ ಫಲಿತಾಂಶವು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. 10 ವರ್ಷದಿಂದ ಆಡಳಿತದಲ್ಲಿರುವ ಬಿಜೆಪಿ ಮತ್ತೆ ಅಧಿಕಾರ ಉಳಿಸಿಕೊಳ್ಳುತ್ತಾ, ವಿಪಕ್ಷ ಕಾಂಗ್ರೆಸ್ ಗೆದ್ದು ಆಡಳಿತದ ಚುಕ್ಕಾಣಿ ಹಿಡಿಯುತ್ತಾ ಎಂಬುದು ಕುತೂಹಲಕಾರಿ ಅಂಶ. ಇದರ ಮಧ್ಯೆ ಎಕ್ಸಿಟ್ ಪೋಲ್ಗಳೆಲ್ಲ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ದು, ಇದು ನಿಜವಾಗುತ್ತಾ ಅನ್ನೋದು ನಾಳೆ ಗೊತ್ತಾಗಬೇಕಿದೆ. ಸೊ ಎಕ್ಸಿಟ್ ಪೋಲ್ಗಳು ಏನು ಹೇಳಿವೆ ಅಂತ ನೋಡ್ಬಿಡೋಣ. ಮೊದಲನೇದಾಗಿ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಹೀಗಿದೆ ಎಕ್ಸಿಟ್ ಪೋಲು. ಸಿ ವೋಟರ್ ಕೊಡ್ತಾ ಇದೆ ಬಿಜೆಪಿಗೆ 27ರಿಂದ 32 ಅಂತ, 27ರಿಂದ 32, ಕಾಂಗ್ರೆಸ್ಗೆ 40ರಿಂದ 48, PDP 6ರಿಂದ 12, ಇತರೆ 6ರಿಂದ 11 ಅಂತ ಹೇಳಿ. ದೈನಿಕ ಭಾಸ್ಕರ್ 20ರಿಂದ 25 ಬಿಜೆಪಿ, 35ರಿಂದ 40 ಕಾಂಗ್ರೆಸ್ಗೆ, 4ರಿಂದ 7 PDP, 22ರಿಂದ 26 ಇತರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರೇ ಜಾಸ್ತಿ. ಗುಲಿಸ್ತಾನ ನ್ಯೂಸ್ನಲ್ಲಿ ಹೇಳ್ತಾ ಇದೆ 28ರಿಂದ 30 ಬಿಜೆಪಿಗೆ, 31ರಿಂದ 36 ಕಾಂಗ್ರೆಸ್ಗೆ, 5ರಿಂದ 7 PDPಗೆ, 19ರಿಂದ 23 ಇತರೆ ಅಂತ ಹೇಳಿ. ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ 23ರಿಂದ 27 ಬಿಜೆಪಿಗೆ ಬರುತ್ತೆ, 46ರಿಂದ 50 ಅಂದರೆ ಪೂರ್ಣ ಬಹುಮತ ಕಾಂಗ್ರೆಸ್ಗೆ ಬರುತ್ತೆ ಅಂತ ಹೇಳಿ. PDPಗೆ 7ರಿಂದ 11, ಇತರೆ 6ರಿಂದ 10 ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಿಟ್ ಪೋಲ್ ಹರಿಯಾಣದ ನೋಡೋದಾದ್ರೆ ಮ್ಯಾಟ್ರೀಸ್ ಹೇಳ್ತಾ ಇದೆ 18ರಿಂದ 24 ಬಿಜೆಪಿ ಬರಬಹುದು ಅಂತ, ಕಾಂಗ್ರೆಸ್ 55ರಿಂದ 62. ಕಾರಣ ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧ ಅಲೆ ಬಿಜೆಪಿ ಕಾಣಿಸಿಕೊಳ್ಳುತ್ತಾ ಇತ್ತು. ಹಲವು ಬೆಳವಣಿಗೆಗಳಿತ್ತು, ಒಂದಲ್ಲ ಎರಡಲ್ಲ. ಸೊ INLDಗೆ 3ರಿಂದ 6, JJPಗೆ 3, ಇತರೆ 2ರಿಂದ 5 ಅಂತಿದ್ದಾರೆ. ABP ನ್ಯೂಸ್ ಹೇಳ್ತಾ ಇದೆ 27 ಬಿಜೆಪಿ ಬರ್ಬೋದು, 57 ಕಾಂಗ್ರೆಸ್ ಬರ್ಬೋದು. INLDಗೆ ಏನು ಬರಲ್ಲ ಅಂತಿದ್ದಾರೆ, JJPಗೂ ಏನೂ ಬರಲ್ಲ ಅಂತಿದ್ದಾರೆ, ಇತರೆ 6 ಬರ್ಬೋದು ಅಂತಿದ್ದಾರೆ. ದೈನಿಕ್ ಭಾಸ್ಕರ್ ಕೂಡ 19ರಿಂದ 29 ಬಿಜೆಪಿ, ಕಾಂಗ್ರೆಸ್ಗೆ 44ರಿಂದ 54 ಅಂತಿದ್ದಾರೆ. P ಮಾರ್ಗ್ ಹೇಳ್ತಾ ಇದೆ 22ರಿಂದ 35 ಬಿಜೆಪಿ, 51ರಿಂದ 61 ಕಾಂಗ್ರೆಸ್ಗೆ ಅಂತಿದ್ದಾರೆ. ನೋಡೋಣ ನಾಳೆ ಫಲಿತಾಂಶ. ನಿಮಗೆ ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ನಿರಂತರವಾಗಿ ಇದರ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಏನೇನು ಇದೆ, ಯಾರು ಮುನ್ನಡೆಯನ್ನು ಸಾಲಿಸ್ತಾರೆ, ಯಾರು ಅಧಿಕಾರವನ್ನು ಹಿಡ್ಕೊಳ್ತಾರೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಅನ್ನುವಂಥ ಅಪ್ಡೇಟ್ಸನ್ನು ಬೆಳಗ್ಗೆ ನಮ್ಮ ಜೊತೆಗೆ ಜಾಯ್ನ್ ಆಗಿ ನಿಮಗೆ ಮಾಹಿತಿಯನ್ನು ನಾವು ಕೊಡ್ತೀವಿ ಸುದ್ದಿ ಸಮೇತವಾಗಿ.